ಮೊದಲಿಗೆ ಶ್ರೀ ಸುತ್ತೂರು ಗುರುಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಶರಣಾರ್ಥಿಗಳು. ಇಂದು ನಮ್ಮ ಶಾಲೆಯಲ್ಲಿ ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ಇವರ ವತಿಯಿಂದ ಶಾಲೆಗಳೆಡೆಗೆ ವಚನಗಳ ನಡಿಗೆ 119 ಎಂಬ ಸುಸಂಸ್ಕೃತವಾದ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನಮ್ಮ ಭಾಗ್ಯ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಜೀವಿತಾ 7ನೇ ತರಗತಿ. ನನ್ನ ಹೆಸರು ಜೀವಿತಾ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಗಂಧದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಗಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಪ್ರಾರ್ಥನೆ ನಡೆಸಿರುವ ಧನ್ಯವಾದಗಳು. ಇಲ್ಲಿ ಎಲ್ಲರೂ ಅವರನ್ನು ಸ್ವಾಗತಿಸಬೇಕೆಂದು ನಮ್ಮ ಮುಖ್ಯ ಶಿಕ್ಷಕರನ್ನು ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಸುತ್ತೂರು ಗುರುಪರಂಪರೆಯನ್ನು ಸ್ಮರಿಸುತ್ತಾ ಜಗದ್ಗುರುವಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರಿ ನಮ್ಮ ಮಹಾಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ಹಿಂದೆ ನಮ್ಮ ಶಾಲೆಯಲ್ಲಿ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ 119ನೇ ಶಾಲೆಗಳಿಗೆ ವಚನಗಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಾಲೆಗಳಿಗೆ ವಚನಗಳ ನಡಿಗೆ ಅನ್ನೋದು ಸಮಾಜದ ಹೆಜ್ಜೆ ಮತ್ತು ವಚನಗಳು ಕನ್ನಡ ಅಕ್ಷರಕ್ಕೆ ಬಹಳ ಅಕ್ಷರವಾದ ಅರ್ಥವನ್ನು ಮತ್ತೆ ಅಮೂಲ್ಯವಾದಂಥದ್ದು. ಈ ವಚನಗಳು ಕೇವಲ ಧಾರ್ಮಿಕ ಗ್ರಂಥಗಳು ಬದುಕಲು ಜನರ ಬದುಕನ್ನು ಬಯಸುವಂತಹ ಧಾರ್ಮಿಕವಾದಂಥದ್ದು. ಹಾಗೆ ವಚನಗಳಿಂದ ಏನೇನು ಕಲ್ತ್ಕೊಳ್ಬೋದು ಅಂದ್ರೆ ಸಮಾನತೆ, ಮಾನವೀಯತೆ, ಒಂದು ಶ್ರಮದ ಮೌಲ್ಯ, ನೈತಿಕತೆ, ಸತ್ಯ ಇವೆಲ್ಲವೂ ವಚನಗಳಿಂದ ಕಲ್ತ್ಕೊಳ್ಬೋದು. ಹಾಗೆ ಈ ವಚನಗಳಿಂದ ನಮ್ಮ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಹ ನಿರ್ಮಾಣ ಮಾಡುವುದು ವಚನಗಳು ಬಹಳ ಸಹಾಯ ಮಾಡುತ್ತೆ. ಇಂದಿನ ಒಂದು ಕಾರ್ಯಕ್ರಮ ಶಾಲೆಗಳಿಗೆ ವಚನಗಳ ನಡಿಗೆ, ಇದು ನಮ್ಮ ಶರಣ ವಚನ ಫೌಂಡೇಶನ್ ವತಿಯಿಂದ ನಡೀತಕ್ಕಂಥದ್ದು. ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಯುತ ವಚನ ಕುಮಾರಸ್ವಾಮಿ ಅವರು ಇವರೊಂದು ಕಿರುಪರಿಚಯ. ಕುಮಾರಸ್ವಾಮಿ ಸರ್ ಅವರು ಆಗಸ್ಟ್ 27, 1975 ನಮ್ಮ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಚಾಮರಾಜನಹಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಸಿದ್ದಲಿಂಗಪ್ಪ ಅವರು, ತಾಯಿ ದೇವಗೌಡರು. ಇವರೊಂದು ಪ್ರಾಥಮಿಕ ಶಿಕ್ಷಣ ಉಪವಿಭಾಗ ಚಾಮರಾಜನಹಳ್ಳಿಯಲ್ಲಿ, ನಂತರ ಹೈಸ್ಕೂಲ್ ಮೈಸೂರಿನ ಸೆಂಟ್ ಮೇರೀಸ್ ಪ್ರೌಢಶಾಲೆಯಲ್ಲಿ, ಪಿಯು ವಿದ್ಯಾಭ್ಯಾಸ ಮೈಸೂರಿನ ಪ್ರತಿಷ್ಠಿತ ಕಾಲೇಜಾದಂತಹ ಮಣಿಮಲ್ಲಮ್ಮ ಕಾಲೇಜಿನಲ್ಲಿ, ನಂತರ ಪದವಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ನಂತರ ಶಿಕ್ಷಕರ ತರಬೇತಿ ಒಂದು ಕೋರ್ಸ್ PCH ವಸಂತ ಡೈರೆಕ್ಟಲ್ಲಿ ಮಾಡ್ತಾರೆ. ನಂತರ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ
B.Ed ಕೋರ್ಸ್ ಪೂರ್ಣಗೊಳಿಸ್ತಾರೆ. ಇವರು ಸೇವೆ ಅವರ ವೃತ್ತಿಗಳಿಂದ ಅವರ ಒಂದು ಶಿಕ್ಷಕರ ಒಂದು ಸೇವೆ ಆರಂಭವಾಗುತ್ತೆ. ಅದಾದ ನಂತರ ಚಿಕ್ಕರೂರಿನಲ್ಲಿ ಒಂದು ಹೆಚ್ಚವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ಕೆಲವು ವರ್ಷಗಳ ನಂತರ ಒಂದು ಕ್ಷೇತ್ರ ಸಂಪರ್ಕ ಅಧಿಕಾರಿಯಾಗಿ ಮೈಸೂರು ಉತ್ತರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಪ್ರಸ್ತುತ ಕುಮಾರಸ್ವಾಮಿ ಸರ್ ಅವರು ಯಮನಹಳ್ಳಿ ಮೈಸೂರು ಜಿಲ್ಲೆ ಇಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾರೆ. ಕುಮಾರಸ್ವಾಮಿ ಸರ್ ಅವರ ಒಂದು ಸಾಹಿತ್ಯ ಮತ್ತೆ ಪ್ರವೃತ್ತಿ, ಇವರ ಒಂದು ಪ್ರಯೋಜನಗಳಂದ್ರೆ ವಚನಗಳ ವಾಚನ, ತಾತ್ಪರ್ಯ, ನಿರೂಪಣೆ, ಉಪನ್ಯಾಸ, ಶರಣ ಕ್ಷೇತ್ರಗಳ ಭೇಟಿ, ಸಂಶೋಧನೆ ಮುಂತಾದವರು. ಇದಲ್ಲದೆ 2016ರಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಪತ್ನಿ ರೂಪಾ ಕುಮಾರಸ್ವಾಮಿ ಅವರೊಂದಿಗೆ ಒಂದು ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಆ ಸಂಸ್ಥೆಗೆ ಶರಣ ವಿಶ್ವವರ್ಧನ ಫೌಂಡೇಶನ್, ಇದು ಮೈಸೂರಿನಲ್ಲಿ ಸ್ಥಾಪನೆ ಆಗುತ್ತೆ. ಇದರೊಂದಿಗೆ ಇವರ ಒಂದು ಉದ್ದೇಶ ವಚನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಅಭಿವೃದ್ಧಿ, ಜೊತೆಗೆ ಅಂತಾರಾಷ್ಟ್ರೀಯ ಪ್ರಸಾರಕ್ಕೆ ಈ ಒಂದು ಸಂಸ್ಥೆಯಲ್ಲಿ ಒಂದು ಮೂಡಿಯನ್ನು ಪಡೆದಿರುವಂತದ್ದು. ಜೊತೆಗೆ ಈ ಒಂದು ಸಂಸ್ಥೆ 15 ದೇಶಗಳಲ್ಲಿ, ನಮ್ಮ ಭಾರತದಲ್ಲಿ 9 ರಾಜ್ಯಗಳಲ್ಲಿ 1 ಲಕ್ಷ ಜನರಿಗೆ ವಚನಗಳನ್ನು ವಾಟ್ಸ್ಆಪ್ ಮುಖಾಂತರ ಎಲ್ಲರಿಗೂ ತಿಳಿಸಿರುವಂತದ್ದು, ಜೊತೆಗೆ ವಚನಗಳ ಬಗ್ಗೆ ಅರಿವನ್ನು ಮೂಡಿಸಿರುವಂತದ್ದು. ಹಾಗೆ ಶಾಲೆಗಳು, ಕಾಲೇಜು, ವಿಶ್ವವಿದ್ಯಾನಿಲಯ, ಅನಾಥಾಲಯ, ವೃದ್ಧಾಶ್ರಮಗಳು ಎಲ್ಲ ಕಡೆಗಳಲ್ಲೂ ವಚನಗಳಿಗೆ ಕಾರ್ಯಕ್ರಮಗಳನ್ನು ನಡೆಸಿರುವಂತದ್ದು. ಹಾಗೆ ಕೆಲವು ಗ್ರಾಮಗಳಲ್ಲಿ 21 ಗ್ರಾಮಗಳಲ್ಲಿ ವಚನ ಗ್ರಾಮಗಳನ್ನ ಮಾಡಿ ಅಲ್ಲಿನ ಗ್ರಾಮದ ಜನಗಳಿಗೆ ಒಂದು ವಚನದ ಬಗ್ಗೆ ಅರಿವನ್ನ ಮೂಡಿಸಿರುವಂತದ್ದು. ಜೊತೆಗೆ ಇವರ ಒಂದು ಗೌರವ ಮತ್ತು ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳನ್ನು ಬರೆದಿರುವಂತದ್ದು ಕುಮಾರಸ್ವಾಮಿ ಸರ್ ಅವರಿಗೆ. ಮತ್ತೆ ಇವರಿಗೆ ಡಾಕ್ಟರೇಟ್ ಪದವಿ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಯಿಂದ ಕುಮಾರಸ್ವಾಮಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿರುವಂತದ್ದು. ಜೊತೆಗೆ ಸಿದ್ಧಗಂಗಾ ಮಠದ ವತಿಯಿಂದ ಸಂಘಸಿರಿ ಅನ್ನೋ ಪ್ರಶಸ್ತಿ ದೊರೆತಿದೆ. ಹಾಗೆ ಬೆಂಗಳೂರು ಬಸವ ಸಮಿತಿ ಇಂದ ಬಸವಭೂಷಣ ಪ್ರಶಸ್ತಿ, ಹಾಗೆ ವಚನಶ್ರೀ ಮುಕುಟ, ಬಸವಶ್ರೀ, ವಚನರತ್ನ, ಶರಣ ಜ್ಞಾನರತ್ನ, ಛಾಯಾದೇವಿ, ಹಾಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರೆತಿರುವಂತದ್ದು. ಹಾಗೂ 1000ಕ್ಕೂ ಹೆಚ್ಚು ಉಪನ್ಯಾಸ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಹಾಗೆ ವಚನ ಸಾಹಿತ್ಯ ಪ್ರಚಾರಕ್ಕಾಗಿ ಇವರು ನಮ್ಮ ಸೇವೆಯನ್ನ ಮುಡಿಪಾಗಿಟ್ಟಿರುವಂತದ್ದು. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಚನದ ಅಭಿವೃದ್ಧಿಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಶರಣ ವಿಶ್ವ ಫೌಂಡೇಶನ್ ವತಿಯಿಂದ ಶಾಲೆಗಳಿಗೆ ವಚನಗಳ ನಮಗೆ ಎಂಬ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಸಹ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಾಗ ವಚನ ಕುಮಾರಸ್ವಾಮಿ ಸರ್ ಅವರು, ಸಂಸ್ಥಾಪಕರು, ಶರಣ ವಿಶ್ವ ಫೌಂಡೇಶನ್, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರು, ಸಂಸ್ಥಾಪಕರು, ಶರಣ ವಿಶ್ವ ಫೌಂಡೇಶನ್ ಮೈಸೂರು, ಇವರು ಸಹ ಒಂದು ಕಾರ್ಯಕ್ರಮಕ್ಕೆ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಮತಿ ಕಲ್ಯಾಣಿ ನಟರಾಜ್ ಅವರು, ಮಾಜಿ ಅಧ್ಯಕ್ಷರು, ಕನ್ನಡಿ ವೇದಿಕೆ ಮೈಸೂರು, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಶ್ರೀಮತಿ ರಂಗಮಣದೇವಿ ಹೊರಗೊಂಡರು, ಕೇಂದ್ರೀಯ ಸಂಚಾಲಕರು, ಶರಣ ವಿಶ್ವವರ್ಧನ ಫೌಂಡೇಶನ್, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಬೆಳಗಿನಂತಹ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು, ವಚನ ಮಾಡುವಂತಹ ವಿದ್ಯಾರ್ಥಿಗಳು ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಇದೇ ರೀತಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡುವಲ್ಲಿ ಸಹಾಯ ಆಗುವಂತಹ ಒಂದು ಫೌಂಡೇಶನ್ ಇನ್ನೂ ಈ ಒಂದು ಕಾರ್ಯವನ್ನು ನನ್ನ ಒಂದು ಮಾತನ್ನ ಸ್ವಾಗತ
ಭಾಷಣವನ್ನು ನಡೆಸಿಕೊಟ್ಟ ಮುತ್ತುರಾಸ್ ಅವರಿಗೆ ಧನ್ಯವಾದಗಳು. ಇದೀಗ ಎಲ್ಲ ಗಣ್ಯರು ಶ್ರೀಗಳವರ ಪಾದಗಳಿಗೆ ಪುಷ್ಪಾಂಜಲಿ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ನಿಮ್ಮಿತ್ತೆ ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲಯ್ಯ. ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು, ನೀನೊಲಿದಡೆ ಕೊರಡು ಕೊನಲುವುದಯ್ಯ, ನೀನೊಲಿದಡೆ ಸರಡು ಹಯನವುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದಿರಲ್ಲಿಪ್ಪುವು. ಕೂಡಲ ಸಂಗಮ ದೇವ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮಧ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಬೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯ ಜಯ ಕಾರಣಿಕ ಪದ ಶಿವನ ನಿಜ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ ಜಯ ಗುರು ಬಸವೇಶ ಹರ ಹರ ಮಹಾದೇವ. ವಿಶ್ವಗುರು ಬಸವೇಶ್ವರ ಮಹಾದೇವ. ಸಕಲ ಶರಣ ಸಂತೋಂಕಿ ಜಯ ಶರಣ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಸೀರೆದೆಯನು ಬೆಳಗಿಸಿ ಬಂದೆ, ನಿರಾಶೆ ಎದೆಯನು ತೊಳಗಿಸಿ ಬಂದೆ. ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸ ಬಂದೆ. ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ, ಧವಳಿಸಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ.